ನಮಸ್ಕಾರ ನನ್ನ ವಿದ್ಯಾರ್ಥಿ ಮಿತ್ರರೇ, ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಕನ್ನಡ ಸಂಧಿಗಳು, ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿಯ ಬಗ್ಗೆ ತಿಳಿದೆವು. ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವ ಪದ ಮತ್ತು ಉತ್ತರ ಪದ ಸಂಸ್ಕೃತ ಪದಗಳಾಗಿದ್ದು ಅವುಗಳ ನಡುವೆ ನಡೆಯುವ ಸಂಧಿ ಕಾರ್ಯಕ್ಕೆ ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ. ಈ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧಗಳಿವೆ. ಒಂದು ಸಂಸ್ಕೃತ ಸ್ವರ ಸಂಧಿ, ಎರಡನೆಯದು ಸಂಸ್ಕೃತ ವ್ಯಂಜನ ಸಂಧಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಆಗ ನಿಮಗೆ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ 4 ವಿಧಗಳಿವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ನಿಯಮಗಳು: ಉದಾಹರಣೆ: ದೇವ ಪ್ಲಸ್ ಆಲಯ ದೇವಾಲಯ, ಆ ಪ್ಲಸ್ ಆ ರವಿ ಪ್ಲಸ್ ಇಂದ್ರ ರವೀಂದ್ರ, ಇ ಪ್ಲಸ್ ಇ. ಗುಣಸಂಧಿ: ಆಕಾರಗಳಿಗೆ ಈಕಾರಗಳು ಸೇರಿ ಏಕಾರವು, ಊಕಾರಗಳು ಸೇರಿ ಓಕಾರವು, ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದೇ ಗುಣಸಂಧಿ. ಗುಣಸಂಧಿಯ ನಿಯಮಗಳು: ದೇವ ಈಶ ದೇವೇಶ, ಆ ಪ್ಲಸ್ ಎ, ಮಹಾ ಪ್ಲಸ್ ಋಷಿ ಮಹರ್ಷಿ, ಆ ಪ್ಲಸ್ ರು ಆರ್, ಅರುಣ ಪ್ಲಸ್ ಉದಯ ಅರುಣೋದಯ. Thank you for watching. Don't forget to subscribe.